ಇಷ್ಟದೇವರು ರಾಯರಿಗೆ ನನ್ನ ಪ್ರಥಮ ನಮಸ್ಕಾರವನ್ನು ಸಮರ್ಪಣೆ ಮಾಡಿ, ರಾಯರ ಪ್ರತಿನಿಧಿಯಾಗಿ ಆ ಪೀಠದಲ್ಲಿ ಕೂತಿರತಕ್ಕಂಥ ಗುರುಗಳ ಪಾದಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ರಾಯರ ಭಕ್ತರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ, ಒಂದೆರಡು ಮಾತುಗಳಲ್ಲಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ ಬೇಗ. ಸ್ನೇಹಿತರೆ, ಬಹುಶಃ ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಒಂದು ಸಣ್ಣ ಅಳಿಲು ಸೇವೆ ದಿನ ಬೆಳಗಾದರೆ ರಾಯರ ಬೃಂದಾವನ ಫೋಟೋವನ್ನು ನನ್ನ ಟ್ವಿಟರ್ ಹ್ಯಾಂಡ್ಲಲ್ಲಿ ಹಾಕ್ತೀನಿ. ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 25 ಲಕ್ಷ ಜನ ಆ ಒಂದು ರಾಯರ ಬೃಂದಾವನದ ಫೋಟೋವನ್ನು ನೋಡ್ತಾರೆ, ಮತ್ತು ಅವರು ಕೂಡ ಬೇರೆಯವರಿಗೆ ತಲುಪಿಸ್ತಾ ಇದ್ದಾರೆ. ಇದೊಂದು ಸಣ್ಣ ಅಳಿಲು ಸೇವೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇವತ್ತು ಜಗ್ಗೇಶ್ ವೇದಿಕೆ ಮೇಲೆ ಬಂದು ಇಲ್ಲಿ ನಿಂತು ಮಾತಾಡ್ತಾ ಇರೋದು ನನಗೆ ಹೆಂಗಿದೆ ಅಂದರೆ, ನನಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಭಾಳ ದೊಡ್ಡ ಅವಾರ್ಡ್ ಕೊಟ್ಟರೆ ಹೇಗಿರುತ್ತೋ ಅದು ತೃಣಕ್ಕೆ ಸಮಾನ ಕಾಣುತ್ತೆ. ಇಲ್ಲಿ ಅದ್ಭುತವಾಗಿ ಕಾಣುತ್ತೆ. ಕಾರಣ ಯಾಕೆ ಅಂದರೆ, ಭಾಳ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ತಿರುಕನಿಗೆ ಕನಸು ಬರುತ್ತೆ, ಒಬ್ಬ ತಿರುಕನಿಗೆ ಕನಸು ಬರುತ್ತೆ, ಅವನ ಕನಸಿನಲ್ಲಿ ರಾಜನಾಗ್ತಾನೆ, ಅವನಿಗೆ ರಾಣಿ ಸಿಗ್ತಾಳೆ, ಮಕ್ಕಳಾಗುತ್ತೆ, ಆಸ್ತಿ ಸಿಗುತ್ತೆ, ಅಂತಸ್ತು ಸಿಗುತ್ತೆ. ಕಣ್ಣು ಬಿಟ್ಟಾಗ ಆ ತಿರುಕನಿಗೆ ಕನಸು ಮಾಯವಾಗ್ತದೆ. ಇನ್ನೊಬ್ಬ ತಿರುಕನಿಗೆ ಕನಸು ಬರುತ್ತದೆ, ಅವನು ರಾಜನಂತೆ ಬಾಳುತ್ತಾನೆ, ಅವನಿಗೆ ಅದ್ಭುತವಾದ ಹೆಂಡತಿ ಸಿಕ್ಕುತ್ತಾಳೆ, ಮಕ್ಕಳು ಇರುತ್ತಾಳೆ, ಸಕಲವೂ ಸಿಗುತ್ತದೆ. ಅವನ ಕಣ್ಣು ಬಿಡುತ್ತಾನೆ, ಅದು ಸತ್ಯವಾಗಿರುತ್ತದೆ. ಆ ತಿರುಕ ನಾನೇ. ಯಾಕೆ ಮಾತು? ಎಂಥ ಅದ್ಭುತ ಸಂಬಂಧ ಅಂದರೆ, ನಾನು ಮದುವೆ ಆದಂಥ ಹುಡುಗಿ ಯಾವುದೋ ಪಕ್ಕದ ರಾಜ್ಯದವಳು, ನನಗೂ ಅವರಿಗೂ ಸಂಬಂಧವೇ ಇಲ್ಲ. ಅವಳು ಹುಟ್ಟಿದಾಗ ಹೆಸರಿಡಬೇಕು ಅಂತ ಹೇಳಿ ತಂಗಾಲ್ ಎಂಬತಕ್ಕಂಥ ಒಂದು ತಮಿಳು ಪ್ರಾಂತ್ಯದಲ್ಲಿ ಒಬ್ಬ ಜಟಧಾರಿ ಮುನಿಯೊಬ್ಬರು, ಇವರ ಗುರುಗಳು, ಕುಲಗುರುಗಳು, ಅವ್ರ ಹತ್ರ ಹೋಗಿ ಇವರ ಮನೆಯವರು ತಮಿಳವರು ಅವ್ರ ಹೆಸರಿಡಬೇಕಲ್ಲ, ಪೂಂಗುಳಳಿ ಅಂತ ಹೆಸರಿಡಿ ಅಂತ ಕೇಳ್ತಾರೆ. ಅಂದರೆ ಉದ್ದನೆಯ ಕೇಶದವಳು ಅಂತ ಹೆಸರಿಡಿ ಅಂದಾಗ ಸ್ವಾಮೀಜಿಗಳದಂತೆ, ಆ ಹೆಸರು ಈ ಮಗುಗೆ ಸೂಕ್ತವಲ್ಲ, ಅವಳಿಗೆ ಪರಿಮಳ ಅಂತ ಹೆಸರಿಡಿ ಅಂತ ಹೇಳಿ 55 ವರ್ಷಗಳ ಕೆಳಗೆ ರಾಯರು ಅವಳಿಗೆ ಆ ಹೆಸರನ್ನಿಟ್ಟಿದ್ದಾರೆ. ನಾನು ಸಂಬಂಧವೇ ಇಲ್ಲದೆ ಒಬ್ಬ ರಾಯರ ಭಕ್ತ. ನಾನು ರಾಯರ ಹೆಸರು ಪರಿಮಳಾಚಾರ್ಯರು. ಅವರ ಬೆಸುಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಮನುಷ್ಯ ಕಣ್ಣು ಮುಂದೆ ನೋಡ್ತಾನೆ, ನಮ್ಮ ರಾಯರು ಜನ್ಮ ಜನ್ಮಾಂತರವನ್ನು ನೋಡ್ತಾರೆ. ಸಿ, ದಟ್ ಈಸ್ ದ ಬ್ಯೂಟಿ ಆಫ್ ರಾಯರು. ನಾನು ಅವಳನ್ನ ಮದುವೆ ಆಗ್ತೀನಿ. ಮದುವೆ ಆದಾಗ ನಮ್ಮನ್ನೆಲ್ಲ ಮಕ್ಕಳು ಕೂಗುದು ಆಚೆ ಓಡಿಸ್ತಾರೆ. ಲವ್ ಮ್ಯಾರೇಜ್ ಅಂದರೆ ಆ ಕಾಲದಲ್ಲಿ ಭಾಳ ಅಸಹ್ಯ ಪಡೋರು. ಇದು ಯಾವುದೋ ಪೀಡೆ ಮದುವೆ ಆಗಿಬಿಟ್ಟಿದೆ, ಛೀ ಹೋಗಾಚಿಗೆ ಅಂದ. ಆಗ ನಾವಿಬ್ಬರೂ ತಿರುಕರಾದೆವು. ಏನೂ ಇಲ್ಲ, ಎಲ್ಗೋಬೇಕು? ಮಧ್ಯರಾತ್ರಿ 12 ಗಂಟೆಯಲ್ಲಿ ಮನೆ ಬಿಟ್ಟು ಆ ಹಳ್ಳಿಯಿಂದ ಒಂದು 3 ಕಿಲೋಮೀಟ್ರ್ ನಡ್ಕೊಂಬಂದು ಅಲ್ಲಿ ಒಂದು ಲಾರಿಯನ್ನು ಹತ್ತಿ ಬೆಂಗಳೂರು ಹತ್ರ ಒಂದು ಗೋವರ್ಧನ್ ಥಿಯೇಟ್ರ್ ಹತ್ರ ಇಳಿದು ಅಲ್ಲಿ ನೋಡಿದಾಗ ಮಂತ್ರಾಲಯ ಅಂತ ಒಂದು ಬಸ್ ಕಾಣುತ್ತೆ. ಲೇ ಹತ್ತೆ ಹೋಗೋಣ ಆ ಕಡೆ ಅಂದ್ಬಿಟ್ಟು ಇವಳನ್ನ ಕೂರಿಸ್ಕೊಂಡು ನಾನು ಇಲ್ಲಿ ಬರ್ತೀನಿ. ಇಲ್ಲಿ ಬಂದಾಗ ಇಲ್ಲಿ ಹುಬ್ಬಳ್ಳಿ ಧರ್ಮಛತ್ರ ಅಂತ ಇದೆ. ಆ ಹುಬ್ಬಳ್ಳಿ ಧರ್ಮಛತ್ರದಲ್ಲಿ 25 ಪೈಸಾ ರೂಮ್ ಬಾಡಿಗೆ, ಅಷ್ಟೇ. 25 ಪೈಸಾ ರೂಮ್ ಬಾಡಿಗೆ ಕಟ್ಟಿ ಹಾಸಕ್ಕೆ ಒಂದೇ ಒಂದು ಟಾರ್ಪಾಲ್ ಕೊಟ್ಟಿದ್ರು, ಈ ಥರ ಟಾಲ್ಪಾಲ್. ಅದ್ರ ಮೇಲೆ ಮನಕ್ಕಂತ ಇದ್ವಿ. ದಿನ ಬೆಳಗಾದರೆ ನಮ್ಮಿಬ್ಬರು ಕೆಲಸ ಏನು ಅಂದರೆ, ಮಠದಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದು, ಇಡೀ ರಾಯರು ಗುಡಿನ ಹುಚ್ಚರು ಥರ ಸುತ್ತೋದು. ಆಮೇಲೆ ನನ್ನ ಆನೆ ಸಾಕ್ಕೊಂಡಿದ್ರು ಅಲ್ಲಿ ಹೋಗಿ ಅದನ್ನು ನೋಡ್ತಾ ನೀರಲ್ಲಿ ಜಳಕ ಮಾಡೋದು. ಇಲ್ಲೊಂದು ಟೆಂಟ್ ಇಟ್ಟಿದ್ರು, ಅವ್ರು ಯಾರೋ ಪುಣ್ಯಾತ್ಮರು ಒಂದು ಟೆಂಟ್ ಇದ್ರು. ಆ ಟೆಂಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದು, ತಿರ್ಗಾ ಬಂದು ಮನಕ್ಕಣೋದು, ತಿರ್ಗಾ ಬೆಳಗ್ಗೆ ಎದ್ರೆ ಪುನರಾವರ್ತನೆ ಇದೆ. ಆಗ ನಾನು ಇವಳು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲಿ ಒಳಗಡೆ ಬೃಂದಾವನ ಕಾಣ್ತಾ ಇದೆ, ರಾಯರು ಅಲ್ಲಿದ್ದಾರೆ. ರಾಯರೇ, ಭಿಕ್ಷುಕುಂತರ ಈ ಬಾಗಿಲಲ್ಲಿ ನಿಂತಿದ್ದೀನಿ, ಪ್ಲೀಸ್ ನಿಮ್ಮ ಹತ್ರ ಕರ್ಕೊಳ್ಳಿ ನನ್ನ.
ಹತ್ರ ಬರಬೇಕು ನಾನು. ಆ ಥರ ಮಾಡಿ ನಾನು ಎರಡೇ ಬೇಡಿಕೆ, ಒಂದು ವೃತ್ತಿ, ಒಂದು ಧರ್ಮಪತ್ನಿ, ಇವೆರಡನ್ನು ಜೋಪಾನವಾಗಿ ನೋಡ್ಕೋಬೇಕು. ನಂಗೆ ಆಶೀರ್ವಾದ ಮಾಡಿ. ಇವಳಿಗೆ ಇಲ್ಲೇ ಪ್ರದಕ್ಷಿಣೆ ಮಾಡ್ತಾ ಹೇಳಿದೆ, ಅದೇನೋ ಗೊತ್ತಿಲ್ಲ. ನೋಡ್ರಿ, ನಿಮಗಿಬ್ಬರು ಗಂಡು ಮಕ್ಕಳು ಹುಡ್ತಾರೆ. ದೊಡ್ಡವನಿಗೆ ಹೆಸರು ಗುರುರಾಜ ಅಂತ ಇಡ್ತೀನಿ, ಎರಡನೇವನಿಗೆ ಯತಿರಾಜ ಅಂತ ಇಡ್ತೀನಿ. ಟೋಟಲಿ ನಮ್ಮ ಪರಿವಾರವೇ ರಾಯರ ಪರಿವಾರ ಆಗಲಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಅದೇ ಥರ ದೊಡ್ಡ ಮಗ ಗುರುರಾಜ, ಎರಡನೇವನು ಯತಿರಾಜ. ಈಗ ಮೊಮ್ಮಗನು ಹುಟ್ಟಿದ್ದಾನೆ, ಅವನಿಗೇನಾದ್ರು ಒಂದು ಹೆಸರು ಇಡಬೇಕಲ್ಲ. ಅದಕ್ಕೆ ಈ ಭೂಮಿಗೆ ಭಗವದ್ಗೀತೆಯನ್ನು ಪರಿಚಯ ಮಾಡಿಸಿದವನು ಯಾರೋ ಒಬ್ಬ, ಕೃಷ್ಣನಲ್ಲ. ಅರ್ಜುನ ಇಲ್ಲ ಅಂದಿದ್ರೆ ಕೃಷ್ಣ ಭಗವದ್ಗೀತೆ ಹೇಳ್ತಿರಲಿಲ್ಲ. ಹಾಗಾಗಿ ಅರ್ಜುನನೇ ಶ್ರೇಷ್ಠ. ಮೊಮ್ಮಗನಿಗೆ ಅರ್ಜುನ ಅಂತ ಹೆಸರಿಟ್ಬಿಟ್ಟೆ. ಇಷ್ಟೇ. ಎಂಥ ಅದ್ಭುತ ನೋಡಿ. ಕನಸಲ್ಲೂ ಇಲ್ಲ, ಮನಸ್ಸಲ್ಲೂ ಇಲ್ಲ. ನನ್ನ ಒಂದು ಪುಟ್ಟ ಪರಿವಾರ, ಸಣ್ಣ ಗ್ರಾಮ, ಒಂದು 50-60 ಮನೆ ಗ್ರಾಮ, ಕನಸಿನ ಮಾತು. ನಾವು ರಾಜ್ಕುಮಾರ್ನ ನೋಡಿ ಶಿಲ್ಪಿ ಹೊಡಿತಾ ಇದ್ವಿ, ಆ ಮನುಷ್ಯನ ನೋಡಿ ಆನಂದ ಪಡ್ತಾ ಇದ್ವಿ. ಒಂದು ದಿನ ಅವರು ನನಗೆ ತಂದೆಗಿನ್ನ ಹೆಚ್ಚಾಗಿ ಎರಡನೇ ರಾಘವೇಂದ್ರ ಸ್ವಾಮಿಗಳ ಥರ ಕಂಡು ದಿನನಿತ್ಯ ನನಗೆ ರಾಯರ ಬಗ್ಗೆ ಉಪದೇಶ ಮಾಡೋರು, ಕತೆಗಳನ್ನ ಹೇಳೋರು. ರಾಯರು ಕಣೆ, ಅವ್ರು ಬಿಟ್ಟರೆ ಯಾರಯ್ಯ ಈ ಪ್ರಪಂಚದಲ್ಲಿ. ನನ್ನ ನಂಬಿಕೆ 100 ಮಡಿ ಜಾಸ್ತಿ. ಹಾಗಾಗಿ ಇವತ್ತು ಯಾವ ಸ್ಥಿತಿಲಿ ಇದ್ದೀನಿ ಅಂದರೆ, ಯಾವ ಭಿಕ್ಷುಕನಾಗಿ ಈ ಕ್ಷೇತ್ರಕ್ಕೆ ಬಂದಾಗ ಮಠದ ಊಟವನ್ನು ಮಾಡಿ ರಾಯರು ಪ್ರದಕ್ಷಿಣೆಯನ್ನು ಮಾಡ್ತಿದ್ದಂಥ ಒಬ್ಬ ಸಾಮಾನ್ಯನನ್ನು, ತುಂಬ ಸಾಮಾನ್ಯ. ಮೊನ್ನೆ ನಮ್ಮ ಚಿಕ್ಕಮ್ಮ ಸತ್ತೋಯ್ತು ಮೊನ್ನೆ. ಆ ಊರಿಗೆ ಹೋಗಿ ಆ ಸಾವಲ್ಲಿ ನಾನು ಭಾಗಿಯಾದಾಗ ಎಲ್ಲ ಮುಖಗಳನ್ನು ನೋಡಿದೆ. ಒಂದು ಬಹಳ ದೊಡ್ಡ ದಿಗ್ಭ್ರಮೆ ಆಯಿತು ನನಗೆ. ಅಯ್ಯೋ, ಎಂಥ ಅದೃಷ್ಟವಂತನೋ ನೀನು, ಇಂಥ ಒಂದು ಸಣ್ಣ ಕುಟುಂಬದಿಂದ ಇಷ್ಟೆತ್ತರದ ಜಾಗಕ್ಕೆ ಏನು ಸುಲಭ ಕರ್ಕೊಂಬಂದ್ಬಿಟ್ರು ರಾಯರು ನನ್ನ. ನಾನು ಹಾಗಾಗಿ ರಾಯರ ಬಗ್ಗೆ ಯಾವ ರೀತಿ ಇದೆ ಅಂದರೆ, ನಾನು ಕಡೆಯದಾಗೂ ಕೂಡ ಅವನು ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲರೂ ಒಂದು ದಿನ ಈ ಭೂಮಿ ಬಿಟ್ಟು ಹೋಗಬೇಕಾದ್ರೆ ರಾಯರೇ ನೀವು ಬಂದು ನನ್ನ ಕೈ ಹಿಡ್ಕೊಂಡು ನಿಮ್ಮ ಜೊತೆ ಕರ್ಕೊಂಡೋಗ್ಬೇಕು. ಸಿ, ದಟ್ ಈಸ್ ದ ಲಾಸ್ಟ್ ಪ್ರಾರ್ಥನೆ ನನಗೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ. ನಡೆಯುತ್ತೆ, ಅದು ಕೂಡ ನಡೆಯುತ್ತೆ. ಯಾಕೆ ನಾನು ಈ ವೇದಿಕೆಯಲ್ಲಿ ಹೇಳಲೇಬೇಕು ಈ ಮಾತನ್ನು ಅಂದರೆ, ತುಂಬ ಜನ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಜಗ್ಗೇಶ್ ಅವರೇ, ನೀವು ಅದೃಷ್ಟವಂತರಿದ್ದೀರಿ, ನಿಮಗೆಲ್ಲ ರಾಯರು ಕೊಟ್ಬಿಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಇನ್ನು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಯಾವತ್ತೂ ಕೂಡ ಶ್ರಮವಿಲ್ಲದೆ, ಕಷ್ಟಪಡದೆ, ಸುಖವಾಗಿ ನಿಂತು ನನಗಿದು ಕೊಡಿ ಅಂದರೆ ಖಂಡಿತ ರಾಯರು ಕೊಡೋದಿಲ್ಲ. ರಾಯರು ಕೊಡೋದು ಮಾತ್ರ ಶ್ರಮಜೀವಿಗಳಿಗೆ, ಶ್ರದ್ಧಾವಾನ್ಗಳಿಗೆ, ಜೀವನವನ್ನು ಅರ್ಥ ಮಾಡಿಕೊಂಡವ್ರಿಗೆ, ಜೀವನದ ಒಂದು ಗುರಿಯನ್ನು ಇಟ್ಟು ನಡೆಯೋರಿಗೆ. ಕೂತಲ್ಲೇ ಕೂತು ರಾಯರೇ ನನಗೆ ಕೊಟ್ಬಿಡು ಅಂದರೆ ರಾಯರು ಕೊಡೋದಿಲ್ಲ. ರಾಯರು ಆಶೀರ್ವಾದ ಮಾಡಿದ್ರೆ ಯಾವ ಥರ ಮಾಡ್ತಾರೆ ಅಂದರೆ, ನಿಮಗೆ ಒಂದು ಗುರಿ ಹುಟ್ಟುತ್ತೆ ಮನಸ್ಸಿನಲ್ಲಿ, ಒಂದು ರಾಜನಡೆ ಸಿಗುತ್ತೆ. ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಅಡೆತಡೆ ಇಲ್ಲದೆ ಇರೋ ಥರ ರಾಯರು ನಿಮ್ಮ ಬೆಂಗಾಲವಾಗಿ ಬರ್ತಾನೇ ಇರ್ತಾರೆ. ಕರ್ಕೊಂಡು ತಳ್ತಾ ಇರ್ತಾರೆ ನಿಧಾನಕ್ಕೆ. ನನ್ನ ಪ್ರಕಾರ ಒಂದು ದಿನದಲ್ಲಿ ಯಾವುದಾದ್ರೂ ಸೊಸಿ ಮರವಾದರೆ ಅದು ನೆರಳು ಕೊಡೋದಿಲ್ಲ, ಅದು ಉಳಿಯೋದು ಇಲ್ಲ. ಆ ಸೊಸಿ ಮಳೆ, ಚಳಿ, ಗಾಳಿ ಎಲ್ಲದಕ್ಕೂ ಕೂಡ ಹೊಂದ್ಕೋಬೇಕು ಅಂದರೆ ಸಮಯ ಬೇಕು. ದೊಡ್ಡ ಸಮಯ ಆದಾಗ ಅದು ಒಂದು ದೊಡ್ಡ ಆಲದ ಮರವೋ ಇನ್ನೊಂದು ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಈ ಪ್ರಶ್ನೆ ಕೇಳುವಂಥ ಎಲ್ಲ ನನ್ನ ಸಾಮಾಜಿಕ ಜಾಲತಾಣದ ಸ್ನೇಹಿತರಿಗೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೂತಲ್ಲಿ ನಿಂತಲ್ಲಿ ಭಾಳ ಪ್ರಾಮಾಣಿಕವಾಗಿ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನಂಗೆ ಸಹಾಯ ಮಾಡಿ ಅಂತ ರಾಯರು ಕೇಳಿ 100% ನಿಮಗೆ ಸಹಾಯ ಮಾಡ್ತೀನಿ. ಯಾವತ್ತು ನಾವು ಯಾರನ್ನೋ ಒಬ್ಬರನ್ನ ನೋಡಿ ಅವನಂಗೆ ನಾನು ಆಗಬೇಕು, ಅವನ ಆಸ್ತಿ ನಂಗೆ ಬರಬೇಕು, ಈ ಥರ ಕೆಟ್ಟ ದುರಾಲೋಚನೆ ಇಟ್ಕೊಂಡ್ಬಿಟ್ಟು ರಾಯರಿಗೆ ನೀವು ಪ್ರಾರ್ಥನೆ ಮಾಡಿದ್ರೆ ನಯಾ ಪೈಸಾ ಕೂಡ ಬರೋದಿಲ್ಲ, ಬಂದರೂ ಅದು ಉಳಿಯೋದು ಇಲ್ಲ. ಭಾಳ ಶಿಸ್ತಿನಿಂದ, ಶ್ರದ್ಧೆಯಿಂದ ನೀವು ಮಾಡೋ ಕೆಲಸದ ಮೇಲೆ ಈ ಕೆಲಸವೇ, ಈ ಕಾಯಕವೇ ಕೈಲಾಸ ಅಂತ ಮಾಡಬೇಕು. ಹಾಗಾದರೆ ಮಾತ್ರ. ನನ್ನ ಓಂ ಪ್ರಥಮ ಒಂದು ಸೀನು, ಆ ಸೀನು ಶ್ರದ್ಧೆಯಿಂದ ಆ್ಯಕ್ಟ್ ಮಾಡಿದೆ. ಒಂದು 2-3 ಸೀನು ಶ್ರದ್ಧೆಯಿಂದ ಆ್ಯಕ್ಟ್ ಮಾಡಿದೆ. ಕಾಸೇ ಕೊಡ್ತಾ ಇರಲಿಲ್ಲ, ಶ್ರದ್ಧೆಯಿಂದ ಮಾಡ್ತಾಯಿದ್ದೆ. ಒಂದೇ ಒಂದು ಚಿತ್ರಾನ್ನ ಪ್ಯಾಕೆಟ್ ತೊಗೊಂಬಂದು ನಾನು ನನ್ನ ಹೆಂಡತಿ ಹಂಚ್ಕೊಂಡು ತಿಂತಾಯಿದ್ವಿ. ಬೇಜಾರೇ ಮಾಡ್ಕೊತಾ ಇರಲಿಲ್ಲ, ಕಷ್ಟಪಡ್ತಾಯಿದ್ದೆ. ಬಟ್ ಪ್ರತಿಫಲ ಸಿಗ್ತಾ 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 ಹೆಂಗೆ ಅಂದರೆ, ಯಾರೋ ತಳ್ಳೋರು ನನ್ನ, ಮುಂದಕ್ಕೆ ಹೋಗು. ಹಿಂದೆ ತಿರುಗಿ ನೋಡಿದ್ರೆ ಯಾರೋ ಒಬ್ರು ಇರೋರು ಕಣ್ಣಿಗೆ ಕಾಣಿಸ್ತಾ ಇರಲ್ಲ. ಅವ್ರು ಯಾರು ಅಂದರೆ ರಾಯರೇ.
ಅವ್ರು ಯಾವತ್ತೂ ಇರ್ತಾರೆ ನಮ್ಮ ಜೊತೆ. ಹಾಗಾಗಿ ನಾನು ನನ್ನ ಬದುಕನ್ನೇ ರಾಯರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ಕನಸಿನ ಮಾತು ನಾನು, ನೀವು ನಂಬೋದಿಲ್ಲ, ಇಂಥ ವೇದಿಕೆಗಳಲ್ಲಿ ಹೇಳಬೇಕು, ನಂಬಿಕೆ ಹುಟ್ಟುತ್ತೆ, ಅದಕ್ಕೆ ಹೇಳಲೇಬೇಕು. ನಾನು ರಾಜಕಾರಣವನ್ನು ಇಷ್ಟಪಟ್ಟು ಬಂದವನಲ್ಲ, ಯಾವುದೇ ಕಾರಣಕ್ಕೂ ನಾನು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಬಂದವನಲ್ಲ. ನಾನು ಉತ್ತಮ ಕಲಾವಿದನಾಗಿ ಕಡೆಯವರೆಗೂ ಆ್ಯಕ್ಟ್ ಮಾಡಬೇಕು ಅಂತ ಬಂದವನು. ಆದರೆ ಜಾತಕದ ಯೋಗವೋ ಏನೋ ಗೊತ್ತಿಲ್ಲ, ನನ್ನ ಗುರುಗಳು ಗೊತ್ತು. ಕೇಂದ್ರ 10ನೇ ಮನೆ ಅಂದರೆ ಅದು ಕೇಂದ್ರ, ಅಲ್ಲೇ ಬಂದು ಸೂರ್ಯ ಕತ್ಕೊಬಿಟ್ಟಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ, ರಾಜಕೀಯ ಸಿಗಲೇಬೇಕು ಅದಕ್ಕೆ. ಸೊ ಹಾಗಾದಾಗ ಕೆಲವು ಬಾರಿ ನನ್ನ ಕೈ ಕಾಲು ಎಲ್ಲ ಕಟ್ಟಾಕಿದ್ರು. ಇದು ಒಂಥರ ಅಪಮಾನ ಅಂತ ಅನ್ನಿಸ್ತು ನನಗೆ. ಯಾರು ಹೇಳಬೇಕು ಕಂಪ್ಲೇಂಟ್, ಐ ವಾಂಟ್ ಟು ಟೆಲ್ ದಿಸ್ ಕಂಪ್ಲೇಂಟ್ ಟು ಮೈ ಬಾಸ್, ರಾಯರಿಗೆ ಹೇಳಬೇಕು ಕಂಪ್ಲೇಂಟ್ನ ಅಂತ ಹೇಳಿ ಬಂದೆ ಇಲ್ಲಿಗೆ. ಇಲ್ಲಿ ಬಂದು 3 ದಿನ ಸಂಕಲ್ಪ ಸೇವೆ ಮಾಡ್ತಾಯಿದ್ದೆ. ಎಂಥ ಮ್ಯಾಜಿಕ್ ನಡೆದಿದ್ದಾವೆ ಅಂದರೆ ನೋಡಿದವರೆಲ್ಲ ಇಲ್ಲಿ ಕೂತವ್ರೆ ನಮ್ಮ ಹುಡುಗರು. ನಾನು ಮಧ್ಯರಾತ್ರಿ 3 ಗಂಟೆಗೆ ಇಲ್ಲಿ ಸೇವೆ ಮಾಡೋದು, ಯಾಕಂದರೆ ಯಾರೂ ಇರಲ್ಲ, ನೆಮ್ಮದಿಯಾಗಿ ಮಾಡಬೇಕು ಅನ್ನೋ ಒಂದು ಆಸೆ. ಈ ಕಲಾವಿದರಿಗೆ ಒಂದು ಶಾಪ ಏನಂತಂದರೆ, ಅವ್ರನ್ನ ಕಂಡ್ರೆ ಪ್ರೀತಿ ಎಲ್ಲರಿಗೂ. ಅವರು ಒಂದು ಸಾವಿನ ಮನೆಯಲ್ಲಿ ಯಾರೋ ಸತ್ತೋಗಿದ್ರು ಕೂಡ, ಸರ್ 1 ನಿಮಿಷ ಆಮೇಲೆ ಹಳ್ಳಿ ಒಂದು ಸೆಲ್ಫಿ ಕೊಡಿ ಅಂತಾರೆ. ದೇವಸ್ಥಾನಕ್ಕೆ ನೆಮ್ಮದಿಯಿಂದ ಪೂಜೆ ಮಾಡೋ ಗುರು, ಆಮೇಲೆ ನಮಸ್ಕಾರ ಮಾಡೋ ಗುರು, ಒಂದು ಸೆಲ್ಫಿ ಗುರು ಅಂತಾರೆ. ಅವ್ರಿಗಿಷ್ಟ, ನಮಗೆ ಕಷ್ಟ. ಸೊ ಹಾಗಾಗಿ ಮಧ್ಯರಾತ್ರಿ ಮಾಡೋದು. ಮಧ್ಯರಾತ್ರಿ ಗುರುಗಳಿಗೆ ಹೇಳ್ತಾ ಇದ್ದೀನಿ, ಮಧ್ಯರಾತ್ರಿ ನಾನು ಸುಮಾರು 3-3:30 ನಾನು ಸೇವೆ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಇಲ್ಲೇ ಕೂತವ್ರೆ, ನೋಡಿರೋರು ಯಾರೋ ಗೊತ್ತಿಲ್ಲ, ಬಹಳ ವಿಚಿತ್ರವಾಗಿದ್ದಾರೆ, ದಾಡಿ ಗಿಡಿ ಎಲ್ಲ ಬಿಟ್ಕೊಂಡಿದ್ದಾರೆ, ಬಹಳ ರಭಸವಾಗಿದ್ದಾರೆ. ರೇ ಮಿಸ್ಟರ್ ಬನ್ರಿ ಲೇ ಅಂತ ಕರೆದ್ರು. ನನ್ನ ಸ್ವಾಮಿ, ಯಾಕೆ ಸ್ವಾಮಿ ಅಂದೆ. ಹೆದರಬೇಡ್ರಿ, ಯಾವ ಶತ್ರುಗಳು ನಿಮ್ಮ ಮುಂದೆ ನಿಲ್ಲೋದಿಲ್ಲ, ನಿಂತವರೆಲ್ಲ ಸರ್ವನಾಶ ಆಗ್ತಾರೆ, ರಾಯರು ನಿಮ್ಮ ಬೆನ್ನಿಂದ ಇದ್ದಾರೆ. ಹಾಗೆ ಈ ಧ್ವನಿಯಲ್ಲಿ ಯಾರೋ ಕಿರ್ಚಿದ್ರು. ಭಯ ಆಗೋಯ್ತು ನನಗೆ. ಕೈ ಮುಟ್ಕೊಂಡು ನೋಡ್ತಾ ಇದ್ದೆ, ಜೋಬಿಂದ 500 ರೂಪಾಯಿನ ತೆಗೆದು ಅವ್ರು ಕೊಟ್ಟೆ. ನೋಡಿದ್ರು, ಆಹಾ ಇದು ತಿರುಪತಿ ಶ್ರೀನಿವಾಸನ ದುಡ್ಡು, ನಂದಲ್ಲ. ಬಿಸಾಕೋ ತಿರುಪತಿಗೆ, ಒಳ್ಳೇದಾಗತ್ರಿ. ಇದು ಮೊದಲನೇ ದಿನ ನಡೆದಂಥ ಘಟನೆ. ಇದೇನು ಹಿಂಗಾಯ್ತಲ್ಲ, ಯಾರು ಇವರು? ಇದು ಮಧ್ಯರಾತ್ರಿ. 2ನೇ ದಿನ ಬೃಂದಾವನ ಮುಂದೆ ನನ್ನ ಗುರುಗಳು ನನ್ನ ಜನ್ಮಾಂತರದ ಪುಣ್ಯ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದೀನಿ. ಸಾಮಾನ್ಯವಾಗಿ ಬೃಂದಾವನನ್ನು ಪ್ರದಕ್ಷಿಣೆ ಮಾಡ್ತಾರೆ. ಯಾರೋ ಒಬ್ಬರು ಮಹನೀಯರು ಅಪ್ರದಕ್ಷಿಣೆ ಮಾಡ್ಕೊಂಬಂದ್ರು. ಹಿಂಗೆ ಬಿಳಿ ಬಟ್ಟೆ ಹಾಕಿದ್ದಾರೆ, ಒಂದು ಕೋಲಿದೆ, ಇಟ್ಕೊಂಡು ನನ್ನೇನು ನೋಡಿ ನಕ್ಕರು. ಸೀದಾ ಹೋಗಿ ಅಕ್ಷತೆ ತಗೊಂಡ್ರು. ಜಗ್ಗೇಶ್ ಹೆದರಬೇಡಿ, ರಾಯರು ನಿಮ್ಮ ಬೆನ್ನಿಂದ ಇದ್ದಾರೆ, ನಿಮಗೆ ಬೇಕಾದೆಲ್ಲವೂ ಸಿಗುತ್ತೆ, ಧೈರ್ಯವಾಗಿರಿ, ಅಳಬೇಡಿ. ರಾಯರ ಭಕ್ತರು ಯಾವತ್ತೂ ಅಳಕೂಡ್ದು, ರಾಯರು ನಿಮ್ಮಿಂದ ಇದ್ದಾರೆ ಅಂತ 2ನೇ ದಿನ ಕೊಡ್ತಾರೆ. ನಮ್ಮ ಹುಡುಗರು ನೋಡಿದ್ದಾರೆ, ಇಲ್ಲೇ ಕೂತಿದ್ದಾರೆ. ತಲೆಯೆಲ್ಲ ಬಿಸಿ ಆಯಿತು ನನಗೆ. 3ನೇ ದಿನ ಕೂತ್ಕೊಂಡೆ, ರಾಯರಿಗೆ ಪ್ರಾರ್ಥನೆ ಮಾಡಿದೆ. ರಾಯರೇ, ಯಾರ್ಯಾರು ಬಾಯಿಲೋ ಹೇಳಿಸ್ತಾ ಇದ್ದೀರಿ ನೀವು, ನಿಮಗೆ ನಮಸ್ಕಾರ ಮಾಡ್ತೀನಿ. ನಾನು ಯಾವುದೋ ಒಂದು ಬೇಕು ಅಂತ ಕೇಳಲ್ಲ, ನೀವು ನನ್ನ ಜೊತೆ ಇದ್ದೀರಿ ಅನ್ನೋದೊಂದು ನಿರೂಪಣೆ ಬೇಕು. ಎಲ್ಲರೂ ಬಲಗಡೆ ಕೇಳ್ತಾರೆ, ನಾನು ಎಡಗಡೆ ಕೇಳ್ತಾ ಇದ್ದೀನಿ. ಈ ಎಡಗಡೆ ಇರೋತಕ್ಕಂಥ ಹೊಂಬಾಳೆ ನೀವು ನಿಜವಾಗ್ಲೂ ನನ್ನ ಜೊತೆಲಿರೋದಾದರೆ ನನಗೆ ದಯಪಾಲಿಸಿ. ಐ ಸ್ವೇರ್. ರಾಯರು ಕೇಳಿಸ್ಕೊತಾ ಇದ್ದಾರೆ ಆ ಮಾತನ್ನು. ಗಡ್ಡ 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 ಶೇಕ್ ಆಗತ್ತೆ, ರಪ್ ಅಂತ ಪ್ರಾಲ್ನಾಥ್ ದೇವ್ರ ಮೇಲೆ ಬೀಳುತ್ತೆ. ಪೂಜಾರರು ನೋಡಿದ್ರು, ನನ್ನ ಮುಖ ನೋಡಿದ್ರು, ಹೊಂಬಾಳೆ ನಾನು ತಂದು ನನಗೆ ಕೊಟ್ಟರು. ಭಾಳ ಸಂತೋಷ ಆಯಿತು ನನಗೆ. ಇಷ್ಟು ಗಟ್ಟಿಯಾಗಿ ರಾಯರು ನಮ್ಮ ಜೊತೆ ಇರಬೇಕಾದ್ರೆ ಒಂದೊಂದು ಕ್ಷಣನೂ ಕೂಡ ಕೆಟ್ಟದ್ದು ನನ್ನ ಮನಸ್ಸಿನಲ್ಲಿ ಇರಬಾರ್ದು ಅಂತೇಳಿ ದಿನಾ ನನ್ನ ಒಳಗಡೆ ಸೋಪ್ ಹಾಕಿ ತೊಳೆಯೋದು, ದಿನಾ ನನ್ನ ಡಿಟರ್ಜೆಂಟ್ ಹಾಕಿ ನನ್ನ ತಲೆನ ತೊಳಿತಾನೇ ಇದ್ದೀನಿ ಒಳಗಡೆ. ನನಗೆ ಕೋಪ ಬರಲ್ಲ, ದ್ವೇಷ ಇಲ್ಲ. ಯಾರು ನನ್ನ ಬೈದರೂ ನಗ್ತೀನಿ, ಯಾರು ನನ್ನ ಹೊಗಳಿದ್ರೂ ನಗ್ತೀನಿ. ನನಗೆ ನಿತ್ಯ ನಿರಂತರ ನನ್ನ ಹೃದಯದ ಬಡಿತ ಹೆಂಗೆ ಬಡ್ಕೊತಾ ಇರುತ್ತೆ, ಅದ್ರ ಜೊತೆ ರಾಯರೇ 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 ಅನ್ನುತ್ತೆ. ಆ ಥರ ನಾನು ಜೀವನ ಮಾಡ್ತಾಯಿದ್ದೀನಿ. ಲಾಸ್ಟ್ ಒಂದು ಮ್ಯಾಜಿಕ್ ನಡೆಯುತ್ತೆ. ನನಗೆ MLC ಕೇಳು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳು, ಶ್ರೀರಾಮುಲನ್ನ ಕೇಳು, ಅಶ್ವತ್ಥನಾರಾಯಣನ ಕೇಳು, ಎಲ್ಲರನ್ನೂ ಹೋಗಿ ಕೇಳಿದೆ. ಎಲ್ಲರೂ ನನ್ನ ಪರವಾಗಿ ನಿಂತರು. ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಇರ್ತೀನಿ ಜಗ್ಗೇಶ್ ನಿಮ್ಮ ಜೊತೆ. ಅಶ್ವತ್ಥನಾರಾಯಣ ಹೇಳಿದ್ರು, ಎಲ್ಲ ಹೇಳಿದ್ರು. ಅದಾದ ಮೇಲೆ ನಾನು ಭಾಳ ಕಾತುರನಾಗಿ ಕಾಯ್ತಾ ಇದ್ದೆ, ಯಾಕಂದರೆ ಕನ್ಫರ್ಮ್ಡು ಕೊಡ್ತಾರೆ ಅಂತ ಗೊತ್ತಿತ್ತು ನನಗೆ. ಆದರೆ ಬರಲಿಲ್ಲ, ಅದು ಸಿಗಲಿಲ್ಲ ನನಗೆ. ಆಗ ನನ್ನ ಹೆಂಡತಿ ಕಾಫಿ ಕೊಡೋಕ್ಕೆ ಬಂದಾಗ ನಾನು ಒಂದು ಹಾಡು ಕೇಳ್ತಾ ಇದ್ದೆ. ನನ್ನ ಕಣ್ಣಲ್ಲಿ ನೀರಿತ್ತು. ಎಂಥ ಬ್ಯೂಟಿಫುಲ್ ಸಾಂಗ್ ಅದಂದರೆ, ಯಾಕೆ ಮೂಕನಾದೋ ಗುರುವೇ ನೀ ಯಾಕೆ ಮೂಕನಾದೆ ಅಂತ ಆ ಹಾಡು ಕೇಳ್ತಾ ಇದ್ದೆ.
ಇವ್ರು ನನ್ನ ನೋಡಿದ್ರು ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ನಾನು ಹೇಳಿದೆ ಅವರಿಗೆ, ನನಗೆ ಯಾವುದೋ ಸಿಕ್ಕಿಲ್ಲ ಅಂತ ಬೇಜಾರಲ್ಲ, 3 ದಿನ ನಡೆದ ಘಟನೆಯಲ್ಲಿ ರಾಯರು ನನ್ನ ಜೊತೆ ಇದ್ದಾರೆ ಅಂತ ಅಂದ್ರಲ್ಲ, ಆ ಮ್ಯಾಜಿಕ್ ಯಾಕೆ ಆಗಿರಲಿಲ್ಲ ಅನ್ನೋದೇ ಬೇಜಾರಟ್ಟೆ, ನಂಗೆ ಸಿಕ್ಕಿದ್ದ ಬಗ್ಗೆ ಬೇಜಾರಿಲ್ಲ ಅಂತ ಹೇಳ್ತಾ ಇದ್ದೆ. ಡೋಂಟ್ ಬಿಲೀವ್, ಆಲ್ ಆಫ್ ಎ ಸಡನ್ ನನ್ನ ಫೋನ್ ರಿಂಗ್ ಆಗೋ ಸ್ಟಾರ್ಟ್ ಆಯಿತು. ವಾಟ್ಸಪ್ ಕಾಲ್. ನಾನು ಯಾರ ನಂಬರು ಎತ್ತೋದಿಲ್ಲ, ಎತ್ತಲೋ ಬೇಡವೋ ನೋಡ್ತಾ ಇದ್ದೆ. ಕಡೆಗೆ ನಾನು ಆ ಫೋನ್ನ ಎತ್ತಿದ್ರೆ, ಜಗ್ಗೇಶ್ ಅವರೇ, ಗೆಟ್ ರೆಡಿ ವಿತ್ ಯುವರ್ ಪೇಪರ್ಸ್, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ರಾಜ್ಯಸಭಾ ಅನ್ನತಕ್ಕಂಥ ಒಂದು ಫೋನ್ ಬಂತು. ಸಿ, ದಟ್ ಈಸ್ ದ ಪವರ್ ಆಫ್ ರಾಯರು. ಅದು ರಾಯರ ಪವರ್. ನನಗೆ ಅದು ಸಿಕ್ಕಿದೆ ಅನ್ನೋದಲ್ಲ, ನನಗೆ ಇದ್ದಾರೆ ಅನ್ನೋದು. ನನಗೆ ಸಿಗುತ್ತೆ. ಒಂದು ದಿನ ಇದ್ದದ್ದು ಮತ್ತೊಂದು ದಿನ ಇಲ್ಲದಂತೆ ಆಗುವುದು, ಇದು ಕೃಷ್ಣನ ಮಾತು. ಎಲ್ಲವೂ ಒಂದಿನ ಹೋಗುತ್ತೆ, ಆದರೆ ನಂಬಿಕೆ ಅನ್ನೋದು ಬೇಕು. ಯಾರೋ ಇದ್ದಾರೆ ನನ್ನ ಜೊತೆ ಅಂತ. ಹಾಗೆ ಮಹಾಮಹಿಮರು ರಾಯರು ಮನಸ್ಸು ಒಳಗಡೆಯಿಂದ ಅವರನ್ನು ನಂಬಿದ್ರೆ ನಿಮ್ಮ ಜೊತೆ ಮಾತಾಡ್ತಾನೆ. ರಾಯರು ಮುಂದೆ ನಿಂತು ಅಸತ್ಯ ನುಡಿದ್ರೆ ಆ ಮನುಷ್ಯ ಸರ್ವನಾಶ ಆಗ್ತಾನೆ. ಇದು ನಾನು ಇವತ್ತು ಸತ್ಯ ಹೇಳ್ತಾ ಇದ್ದೀನಿ. ನಾನು ಒಂದು ದಿನ ರಾಯರಿಗೆ ಪ್ರಾರ್ಥನೆ ಮಾಡಿದೆ, ಗುರುಗಳೇ, ಐ ವಾಂಟ್ ಟು ಸೀ ಯು, ಹೇಗಿದ್ದೀರಿ, ದಯಮಾಡಿ ನೀವು ಒಂದು ಸರಿ ನಿಮ್ಮ ದರ್ಶನ ಕೊಡಿ ಅಂತ. ನನ್ನ 2 ಮಕ್ಕಳ ಆಣೆ. ಅವ್ರು ಹೆಂಗೆ ಕಂಡ್ರು ಗೊತ್ತಾ? ಒಬ್ಬ ಕಪ್ಪನೆಯ ಮನುಷ್ಯ, ಬಿಳಿಯ ದಾಡಿ, ನಗುವಿನ ಮುಖ, ಎತ್ತಿದೆ ಏನೋ ಕೊಟ್ಟರು ಹಿಂಗೆ. ನಾನು ನೋಡಿದೆ, ಆ ಮುಖ ಇನ್ನೂ ನನ್ನ ಮನಸ್ಸಿಂದ ಆಚೆ ಹೋಗ್ತಾ ಇಲ್ಲ, ಮೈ ರೋಮಾಂಚನ ಆಗ್ತಾ ಇದೆ. ಸಿ, ದಿಸ್ ಈಸ್ ದಿ ಸಂಬಂಧ ಆಫ್ ರಾಯರು ಮತ್ತು ನಾನು. ಅದಕ್ಕೆ ನಾನು ರಾಯರಿಗೆ ಒಂದೇ ಒಂದು ಹೇಳಿಬಿಟ್ಟೆ, ಈ ದೇಹ ಒಂದು ದಿನ ನಶ್ವರ ಹೋಗುತ್ತೆ, ರಾಯರೇ, ಈ ದೇಹ ಕರಗೋವರೆಗೂ ನೀವು ನನ್ನ ಜೊತೆ ಇರಬೇಕು. ಅದಕ್ಕಾಗಿ ನಾನು ಹೇಳ್ತೀನಲ್ಲ, ರಾಯರು ಹಸ್ತಾಕ್ಷರ, ರಾಯರ ಹಸ್ತಾಕ್ಷರ, ರಾಯರು ಇಲ್ಲಿ, ಶಿವ ಎದೆ ಮೇಲೆ. ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ ಆಫ್ ಮೈ ಲೈಫ್. ಅದ್ಭುತ ಜರ್ನಿ. ಗುರುಗಳನ್ನು ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ನನ್ನಂಥ ಒಬ್ಬ ಪಾಮರನಿಗೆ ರಾಯರ ಮುಂದೆ ಕೂರಿಸ್ತಾರೆ, ಧ್ಯಾನ ಮಾಡಪ್ಪ ಅಂತಾರೆ. ಇಂಥ ಅವಕಾಶ ಯಾರಿಗೂ ಸಿಗೋದಿಲ್ಲ. ತುಂಬ ಜನ ಅನ್ಕೊತಾರೆ ಇವನೇನು ಅದೃಷ್ಟ ಮಾಡಿದ್ದಾನೆ ಅಂತ. ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಆಭಾರಿ ಗುರುಗಳೇ, ಧನ್ಯೋಸ್ಮಿ. ನನಗೆ ಇಂಥ ಒಂದು ಸೌಭಾಗ್ಯ ತಾವು ಕೊಟ್ಟಿದ್ದೀರಿ. ನನಗಿನ್ಯಾವುದೂ ಬೇಕಾಗಿಲ್ಲ. ನನ್ನ ಕಡೇ ಉಸಿರಿರೋವರೆಗೂ ರಾಯರ ಮುಂದೆ ಕೂತು ಧ್ಯಾನ ಮಾಡೋ ಅಂಥದ್ದು ನನಗೆ ಅಷ್ಟೇ ಸಾಕು. ಹಾಗೆ ರಾಜ್ಕುಮಾರ್ ಅವರು ಕೂಡ ಅನನ್ಯವಾದ ರಾಯರ ಭಕ್ತರು. ಅವರು ರಾಯರ ಬಗ್ಗೆ ಒಂದು ಸಿನಿಮಾ ಮಾಡಿದರು. ನಂಗೆ ತುಂಬ ಜನ ಹೇಳ್ತಾರೆ ನೀವು ಮಾಡಿ ಅಂತ. ನಾನು ಅದಕ್ಕೆ ಅವ್ರಿಗೆಲ್ಲರಿಗೂ ಹೇಳ್ತೀನಿ, ಆ ಯೋಗ್ಯತೆ ನನಗೆ ಜನ್ಮಕ್ಕೂ ಇಲ್ಲ. ರಾಯರ ಪಾತ್ರ ಯಾರಾದರೂ ಮಾಡಿದ್ರೆ ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿಯುವಂಥ ಒಬ್ಬ ಸಣ್ಣ ಭಕ್ತನ ಪಾತ್ರವನ್ನು ಮುಂದೆ ಯಾವತ್ತಾದರೂ ಮಾಡ್ತೀನಿ. ಆದರೆ ನನಗೆ ಅಷ್ಟು ಯೋಗ್ಯತೆ ನನಗೆ ಯಾವತ್ತೂ ಇಲ್ಲ. ಹಾಗಾಗಿ ನನಗೆ ಗೊತ್ತಿರುವಂಥದ್ದು, ಎಲ್ಲಿ ಕೂತರು, ಎಲ್ಲಿ ನಿಂತರು, ರಾಯರ ಬಗ್ಗೆ ಕತೆ ಹೇಳ್ತಾನೆ ಇರ್ತೀನಿ. ಇಸ್ ಸಚ್ ಎ ವಂಡರ್ಫುಲ್. ಅವರೆಂಥ ಮಹಾಮಹಿಮರು. ಅವರು ಪಟ್ಟಂಥ ಪಾಡು, ಅವರು ಪಟ್ಟಂಥ ಕಷ್ಟ ಬೇರೆ ಯಾರಿಗಾದರೂ ಬಂದಿದ್ದರೆ ಬಹುಶಃ ಅವರು ಆಗ್ತಾ ಇರಲ್ಲ. ಅವರು ಎಂಥ ಅದ್ಭುತ. ಇದರಲ್ಲಿ ಒಂದು ಮಹಾನ್ ಗುಟ್ಟೊಂದು ನಿಮಗೆ ಹೇಳ್ತೀನಿ. ರಾಯರು ಸುಮಾರು ದೀರ್ಘಾವಧಿ ಕಾಲ ಅವರ ಪೀಠಾಧಿಪತಿಗಳಾಗಿದ್ದರು. ಅಂಥ ಯೋಗ ಮತ್ತೆ ಯಾರಿಗಾದರೂ ಬಂದಿದೆ ಅಂದರೆ ಇವರೊಬ್ಬರಿಗೆ ಮಾತ್ರ ಸಾಧ್ಯ. ಯಾಕೆ ಅಂದರೆ ರಾಯರು ಹೆಂಗೆ ಒಂದು 40 ವರ್ಷಗಳ ಕಾಲ ಅಲ್ಲಿ ಕೂತು ಎಲ್ರಿಗೂ ಹರಿಸಿದ್ರು. ಬಹುಶಃ ಇವ್ರನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವ್ರನ್ನ ಪ್ರಪ್ರಥಮವಾಗಿ, ನಾನು ನನ್ನ ಹೆಂಡತಿ ಇವ್ರನ್ನ ನೋಡ್ತಾ ಇದ್ದೆ. ಮಠ ಸುತ್ತಬೇಕಾದ್ರೆ ಒಂದು 20 ಜನ ಮಕ್ಕಳನ್ನ ಕೂರಿಸ್ಕೊಂಡು ಸಂಸ್ಕೃತ ಪಾಠ ಮಾಡ್ತಾ ಇರೋರು. ನಾನು ನನ್ನ ಹೆಂಡತಿ ಮಾತಾಡೋರು, ಏನು ಕ್ಯೂಟಾಗಿದ್ದಾರಪ್ಪ ಇವ್ರು, ಯಾರು ಇವರು, ಎಷ್ಟು ಮುದ್ದಾಗಿದ್ದಾರೆ ಅಂತ ಮಾತಾಡ್ತಾ ಇದ್ವಿ. ಆಮೇಲೆ ಇದೇ ಥರ ನಾನು ಎಲ್ಲ ಕೂತ್ಕೊಂಡಿರ್ತಾ ಇದ್ದೆ. ನಾನು ನನ್ನ ಹೆಂಡತಿ ಅಲ್ಲಿ ಕೂತಿರ್ತಾ ಇದ್ವಿ. ಗುರುಗಳು ಇಲ್ಲಿ ನಿಂತ್ಕೊಂಡು ಅವತ್ತಿನ ನಡೆಯೋ ಕಾರ್ಯಕ್ರಮದಲ್ಲಿ ಮೈಕಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸಗಳು ಅದು ಇದು ಶ್ಲೋಕಗಳನ್ನ ಹೇಳಿ ಕಾರ್ಯಕ್ರಮ ನಡೆಸ್ಕೊಂಡವರು. ಅವರು ಎಷ್ಟು ಅದ್ಭುತ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಇವರು ಬಯಸಿ ಇಲ್ಲಿ ಬಂದಿದ್ದಲ್ಲ, ರಾಯರೇ ಹೋಗಿ ಹುಡುಕಿ ಇವ್ರನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದು. ಅದನ್ನು ನಾನು ಬಿಡಿಸಿ ಹೇಳಕ್ಕೆ ಹೋಗೋದಿಲ್ಲ, ಅದೆಲ್ಲರಿಗೂ ಗೊತ್ತಿದೆ, ನಾನು ಬಿಡಿಸಿ ಹೇಳಕ್ಕೆ ಹೋಗೋದಿಲ್ಲ. ಹಾಗೆ ರಾಯರು ಕೂಡ ಇವ್ರನ್ನ ಅಷ್ಟು ಅದ್ಭುತವಾಗಿ ಲವ್ ಮಾಡೇ ಕೂರಿಸಿದ್ದಾರೆ ಅಲ್ಲಿ. ಅವರು ಕೂಡ ಅನನ್ಯವಾದಂಥ ಒಂದು ಅದೃಷ್ಟವಂತರು. ಸುಮಾರು ಒಂದು 45-50 ವರ್ಷಗಳ ಕಾಲ ಇವರು ಅಲ್ಲಿರಲಿ. ನಾನು ಕೂಡ ಹಣ್ಣು ಮುದುಕ ಆದರೂ ಕೂಡ ಬಂದು ಇವ್ರ ಹತ್ರ ನಾನು ಪ್ರಸಾದ ತಗೋತಾ ಇರ್ತೀನಿ.
ನಾನು ಹೋಗೋ ಹಿಂದಿನ ದಿನಾನು ಕೂಡ ಅವ್ರಿಗೆ ಟಾಟಾ ಮಾಡಿಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ಕೂಡ ಇವ್ರು ಇರಬೇಕು ಈ ಸೀಟಲ್ಲಿ ಅನ್ನೋದು ನನಗೊಂದು ಭಾಳ ಆಸೆ. ಈ ಜಾಗ ಎಂಥ ಜಾಗ ಅಂದರೆ ಹೇಳೋಕ್ಕೆ ಅಸಾಧ್ಯವಾದ ಜಾಗ. ಈ ಜಾಗದಲ್ಲಿ ಯಾರೇ ಕಾಲಿಟ್ಟರು ಅವನಿಗೆ 7ರ ಆಟದ ಶನಿ ಇರಲಿ, ಅಷ್ಟಮದ ಶನಿ ಇರಲಿ, ಪಂಚಮದ ಶನಿ ಇರಲಿ, ಅರ್ಧಾಷ್ಟಮದ ಶನಿ ಇರಲಿ, ರಾಹು ದುಷ್ಟನಾಗಿರಲಿ, ಎಲ್ಲ ಗ್ರಹಗಳು ಅಡ್ಡಾದಿಡ್ಡಿ ಆಗಿರಲಿ, ಇಲ್ಲಿ ಬಂದು ನಿಂತರೆ ಸಾಕು ಆ ಗ್ರಹಗಳೇ ಚೆಲ್ಲಾಪಿಲ್ಲಿಯಾಗಿ ಓಡೋಗುತ್ತೆ. ದಟ್ ಈಸ್ ದ ಪವರ್ ಆಫ್ ಮಂತ್ರಾಲಯ. ಏನೂ ಕೇಳಬೇಡಿ ರಾಯರಿಗೆ, ಯಾವತ್ತೂ ರಾಯರಿಗೆ ಏನೂ ಕೇಳಬೇಡಿ. ಒಂದೇ ಒಂದನ್ನು ಕೇಳಿ, ಜ್ಞಾನಂ ದೇಹಿಮೆ, ಅಷ್ಟೇ ಕೇಳಬೇಕು ನೀವು. ಜ್ಞಾನ ಕೊಡಿ ಅಂತ ಕೇಳಿ, ಮಿಕ್ಕಿದ್ದು ಎಲ್ಲವೂ ನಿಮಗೆ ಸಿಗುತ್ತೆ. ನನಗೂ ಸಿಕ್ಕಿದೆ, ನಿಮಗೂ ಸಿಕ್ಕಲಿ ಅಂತ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇವಾಗೆ ರಚಿತಾ ರಾಮ